ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತಿನ ವ್ಲಾಗಲ್ಲಿ ನಮ್ಮ ಬೆಂಗಳೂರಿನ ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಹೋಗಿದ್ದ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ. ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಹೋಗ್ತಾ ಇದು ಫಸ್ಟು ಅಟ್ರ್ಯಾಕ್ಟ್ ಆಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಹ್ಯಾಂಗಿಂಗ್ ಬಲ್ಬು. ಅದಾದಮೇಲೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ವೆರೈಟಿ ಕಣ್ಣಿಗೆ ಬೇಕಾಗಿದ್ದು ಏನು ಬೇಕೋ ಎಲ್ಲ ಪ್ರತಿಯೊಂದು ಇತ್ತು ಫ್ರೆಂಡ್ಸ್. ಒಂದು ಇಯರಿಂಗ್ಸು, ಸರಗಳು, ಬುಕ್ಸು, ಡ್ರೆಸ್ಸಸ್ಸು, ಫ್ಲವರ್ ವಾಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಗೊತ್ತಾ. ಆಮೇಲೆ ಬೊಂಬೆಗಳು ಏನೇ ಓನ್ಲಿ 100 ರೂಪೀಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಇದು ಫ್ಲವರ್ ವಾಸು ಅಷ್ಟೇ, ದೊಡ್ಡದೆಲ್ಲ 200 to 500ವರೆಗೂ ಇತ್ತು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿತ್ತು ನೋಡಿ. ಗೊಂಬೆಗಳು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ನೋಡ್ತಾ ಇದ್ರೆ ತುಂಬ ಇಷ್ಟ ಆಗ್ತಾಯಿತ್ತು. ಎಲ್ಲ ಬರೀ ಚಿಕ್ಕ ಗೊಂಬೆಗಳೆಲ್ಲ ಬರೀ 100 ರೂಪೀಸ್. ಆಮೇಲೆ ಇಲ್ಲಿ ನೋಡಿ, ಇದು ಒಂಥರ ಚೆನ್ನಾಗಿತ್ತು ನೋಡಿ. ತುಂಬ ಅಂದರೆ ತುಂಬ ಜನ ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಜನ ಇದ್ದರು ಫ್ರೆಂಡ್ಸ್. ನೋಡಿ ಹೇಗೆ ಜನ ಸಾಗರನೇ ಹರಿದು ಬರ್ತಾ ಇದೆ ಅಂತ. ಅಲ್ಲಿಂದ ಮುಂದೆ ಹೋದರೆ ನಮಗೆ ನೋಡಿ ಈ ಥರ ಎಲ್ಲ ವೆರೈಟೀಸ್, ಕುಟಾಣಿ ಇರ್ಬೋದು, ಈಲ್ಗೆ ಕತ್ತಿ ಇರ್ಬೋದು, ಸೇರು, ಪಾವು, ಚಟಾಕಿ ಅಂತ ನಮ್ಮ ಅಜ್ಜಿದಿರ ಕಾಲದಲ್ಲಿ ಬಳಸ್ತಾ ಇದ್ದಂಥದ್ದು ಇದು ಎಲ್ಲ ಸಿಗ್ತಾಯಿತ್ತು ನೋಡಿ. ಪಡ್ಡು ಹಂಚು, ತುರಿ, ಎಲ್ಲ ನೋಡಿ ಎಷ್ಟು ಬಾಳೆಕಂದಿಂದು ಸ್ಟ್ಯಾಂಡು, ತುಂಬ ಅಂದರೆ ತುಂಬ ವೆರೈಟಿ ಎಲ್ಲ ಮಚ್ಚು ಎಲ್ಲ ಸಿಗ್ತಾಯಿತ್ತು. ಇಂಥದ್ದಿಲ್ಲ ಅನ್ನೋಂಗೆ ಇರಲಿಲ್ಲ. ಆ್ಯಕ್ಚುಲಿ ಈ ಬಸವನಗುಡಿ ಕಡಲೆಕಾಯಿ ಪರಿಷೆ ಅಂತ ಹೇಗೆ ಸ್ಟಾರ್ಟ್ ಆಯಿತು ಅಂತ ಅದ್ರ ಇತಿಹಾಸ ನೋಡೋಕ್ಕೆ ಹೋದರೆ, ಫಸ್ಟು ಇದು ಬಸವನಗುಡಿ ಆಗೋದಕ್ಕಿಂತ ಮುಂಚೆ ಫಸ್ಟು ಸುಕ್ಕೇನಹಳ್ಳಿ ಅಂತ ಒಂದು ಹಳ್ಳಿ ಅಂತ ಇದೆ ಹೆಸರು, ಬೆಂಗಳೂರಲ್ಲಿ. ಆಗ ಬಂದು ಆ ಕಡೆ ಎಲ್ಲ ರೈತರ ಜನಗಳು ಜಾಸ್ತಿ ಕಡಲೆಕಾಯಿ ಬೆಳೀತಾ ಇದ್ರಂತೆ. ಕಡಲೆಕಾಯಲ್ಲಿ ಬೆಳೀತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಬಸವ, ಅಂದರೆ ಈಗ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಬಸವ ಅನ್ನ ಅಂತ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಆ ಥರ ಬಸವ ಬಂದು ಅವ್ರು ಬೆಳೆದಿರೋದನ್ನೆಲ್ಲ ಹಾಳು ಮಾಡಿ ಹೋಗ್ತಾ ಇತ್ತಂತೆ. ಇದನ್ನು ನೋಡಿ ಬೇಸತ್ತ ಜನರು ಒಂದಿನ ಬಸವನಿಗೆ ಅಂದರೆ ಹರಕೆ ಅಂದರೆ ಅಂದ್ಕೊಂಡ್ರಂತೆ, ನೀನು ನಮ್ಮ ಬೆಳೆಗಳನ್ನೆಲ್ಲ ನಾಶ ಮಾಡೋದು ಬಿಟ್ಟರೆ ನಾನು ನಿಮಗೆ ಹರಕೆ ಅಂದರೆ ನಾನು ಮಾಡೋ ಮೊದಲನೇ ಫಸಲನ್ನ ತಂದು ನಿಮಗೆ ಹರಕೆ ಒಪ್ಪಿಸ್ತೀವಿ ಅಂತ ಅಂದಾಗಿಂದ ಬಸವಣ್ಣ ಅವ್ರ ಬೆಳೆನೆಲ್ಲ ಹಾಳು ಮಾಡೋದು ಬಿಡುತ್ತಂತೆ ಫ್ರೆಂಡ್ಸ್. ಹಾಗಾಗಿ ಅವಾಗ ಇದು ಬಂದು ಬುಲ್ ಟೆಂಪಲ್ ಬಂದು ಮುಂಚೆಯಿಂದಲೂ ಇತ್ತು, ಪೂಜೆ ಎಲ್ಲ ನಡೀತಾ ಇತ್ತು. ಆದರೆ 1532ರಿಂದ ಗುಡಿ ಕಟ್ಟಿದ್ರಂತೆ. ಆವಾಗಿಂದ ರೈತಾಪಿ ಜನಗಳು ಅದನ್ನ ಒಂದು ಹರಕೆ ಥರ, ಪರಿಷೆ ಥರ ಜಾತ್ರೆ ಮಾಡ್ತಾ ಬಂದ್ರಂತೆ. ಇದೊಂದು ಇತಿಹಾಸ ಇದ್ರದ್ದು ಇದೆ ಬುಲ್ ಟೆಂಪಲ್ದು ನೋಡಿ. ಆವಾಗಿಂದನೂ ರೈತರು ಅದಕ್ಕೆ ಕಡಲೆಕಾಯಿ ಅಭಿಷೇಕ ಮಾಡೋದು ಅದೆಲ್ಲ ಮಾಡ್ತಾ ಇದ್ರಂತೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಪರಿಷೆ ಹೋಗ್ಬಿಟ್ಟು ಈ ಥರ ಜಾತ್ರೆ ಆಗೋಗಿದೆ. ತುಂಬ ಅಂದರೆ ತುಂಬ ಕಣ್ಣಿಗೆ ಬೇಕಾಗಿದ್ದ ವಸ್ತುಗಳು ಸಿಗುತ್ತೆ ನೋಡಿ. ಇದು ಬರೀ ಲೇಡೀಸ್ ವುಮೆನ್ ಟಾಪ್ಗಳು, ಅದು ಬರೀ 50 ರೂಪೀಸು. ನೀವು ನಂಬ್ತಿರೋ ಬಿಡ್ತೀರೋ, ಜಸ್ಟ್ 50 ರೂಪೀಸ್ ಪರ್ ಟಾಪು. ಅದು ನೋಡೋಕ್ಕೆ ಚೆನ್ನಾಗಿದ್ವು. ಆಮೇಲೆ ನೋಡಿ, ಇದು ಬಂದು ಪ್ಲಗ್ಗಿಗೆ ಲೈಟ್ಗಳು, ಇದನ್ನು ಕಲರ್ ಲೈಟ್ಗಳು ಬರುತ್ತೆ, ಹಾಗೆ ಪ್ಲಗ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮುಂದೆ ನೋಡಿ, ಇದು ಸೋಫಾ ಕವರ್ಸು, ಕುಷನ್ ಕವರ್ಸ್ಗಳು ಮತ್ತು ಫ್ರಿಜ್ ಕವರು. ಅದ್ರ ಮುಂದೆ ನೋಡಿ ಒಂದು ಎಲ್ಲ ಬರೀ ಈ ಮಕ್ಕಳು ಪುಟಾಣಿ ಮಕ್ಕಳು ಆಟ ಆಡೋ ಅಂಥದ್ದು ನೋಡಿ. ಇದು ಕೇಳಿದ್ರೆ 100 ರೂಪೀಸ್ ಹೇಳಿದ್ರು ಫ್ರೆಂಡ್ಸ್. ಇದನ್ನು ಲೈಟದು ತುಂಬ ಚೆನ್ನಾಗಿತ್ತು. ಅದರಿಂದ ಒಂಚೂರು ಮುಂದೆ ಬಂದರೆ ನೋಡಿ, ಇದು ಒಂದು ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. ಇದು ಶ್ರೀ ಗೋವಿಂದನಾಮ ಶೆಟ್ಟಿಯವರ ಒಂದು ಮಠ ಅಂತ ಬರ್ದಿತ್ತು ಅದ್ರ ಮೇಲೆ. ಬಟ್ ನಾನು ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು. ಸಂಡೇ ಆಗಿದ್ದರಿಂದ ಎಲ್ಲರಿಗೂ ರಜೆ ಇತ್ತಲ್ವ, ಹಾಗಾಗಿ ಬಂದಿದ್ದರು. ಮಠ ಅಂತ ಒಂದು ಹೊರಗಡೆಯಿಂದ ನಮಗೆ ನೋಡಿ ಗೊತ್ತಾಯಿತು ಫ್ರೆಂಡ್ಸ್. ಇದು ಏನರಲ್ಲಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ ನನಗೆ ಆ್ಯಕ್ಚುಲಿ. ಅದರಿಂದ ಒಂಚೂರು ಮುಂದೆ ಬಂದರೆ ಗೇಮ್ ಸೆಕ್ಷನ್ ಅಂತೂ ಅಲ್ಟಿಮೇಟ್ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಹೆಂಗೆ ಅಂದರೆ ಒಂದಕ್ಕಿಂತ ಒಂದು ನಮ್ಮ ಯಾರಿಗೆಲ್ಲ ಹಳ್ಳಿಗಳ ಕಡೆ ಈ ಥರ ಈ ಜಾತ್ರೆಯಲ್ಲಿ ಜಾಯಿಂಟ್ ವೀಲ್ ಆಡಿರೋದು, ಈ ಕುದುರೆ ಮೇಲೆ ಕೂತ್ಕೊಂಡು ಅದೆಲ್ಲ ನೆನಪಾಗುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ನೋಡಿದ್ರೆ ನನಗೂ ತುಂಬ ಇಷ್ಟ ಆಯಿತು, ತುಂಬ ಖುಷಿಯಾಯಿತು. ರೀಸನಬಲ್ ಆಗಿತ್ತು ಪ್ರೈಸ್ ಕೂಡ ಅದು ಟಿಕೆಟು.
ಜಾಯಿಂಟ್ ವೀಲ್ 120, ಆಮೇಲೆ ಇದು ಡ್ರ್ಯಾಗನ್ ಬೋಟ್ ಇದೆಯಲ್ಲ ಅದು ಅಷ್ಟೇ 120. ಇದು ನೋಡೋದು ಪುಟ್ಟಾಣಿ ಮಕ್ಕಳ ಟ್ರೈನು ಸೂಪರಾಗಿತ್ತು. ಜಸ್ಟ್ ಫಾರ್ 100 ರುಪೀಸ್ ಪರ್ ಪರ್ಸನ್ನು. ಒಂದು 5 ಮಿನಿಟ್ಸ್ ಆಡಿಸ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಇದರಲ್ಲೆಲ್ಲ ನೋಡಿ. ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ. ಕಡಲೆಕಾಯಿ ಪರಿಷೆ ಅನ್ನೋದು ಬೆಂಗಳೂರಲ್ಲಿ ಇತ್ತೀಚಿನ ಕಾಲದಲ್ಲಿ ಅಲ್ಲ, ಮುಂಚೆಯಿಂದನೂ ತುಂಬ ಅಂದರೆ ತುಂಬ ವಿಶೇಷವಾಗೇ ಮಾಡ್ಕೊಬಂದಿದ್ದಾರೆ. ಅದರಲ್ಲೂ ಇವಾಗಂತೂ ಜನಗಳು ಕಾಯ್ತಾನೆ ಇರ್ತಾರೆ. ನವಂಬರ್ ಮಂತ್ ಬಂದರೆ ಕಡಲೆಕಾಯಿ ಪರಿಷೆ ಕಾಯ್ತಾನೆ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಂದರೆ ಏನು ಗೊತ್ತಾ, ಸಂಡೇ ಟೈಮ್ ಬಂದಂತೂ ತುಂಬ ಅಂದರೆ ತುಂಬ ಕ್ರೌಡ್. ಆ್ಯಕ್ಚುಲಿ ನಾವು ಬಂದಿದ್ದು ಇವತ್ತು ಸಂಡೇ. ತುಂಬ ಕ್ರೌಡ್ ಇತ್ತು ಫ್ರೆಂಡ್ಸ್. ನನ್ನ ಕೈಲಿ ಅದರಿಂದ ಆಚೆ ಬರೋಷ್ಟೊತ್ತಿಗೆ ಸಾಕಾಗೋಯಿತು. ನೋಡಿ ನನ್ನ ಮಗ ಇದು ಏರೋಪ್ಲೇನ್ ವೀಲರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ನನ್ನ ಮಗ ನನ್ನ ಮಗಳು ಇಬ್ಬರೂ ಇದರಲ್ಲಿ ಆಟ ಆಡ್ತಾಯಿದ್ದಾರೆ. ತುಂಬ ಅಂದರೆ ಮಕ್ಳಿಗೆ ಏನಂದರೆ ಇದೇ ಮೆಮೊರಿ ಅನ್ನೋದು. ಲೈಕ್ ಅಂದರೆ ಅಲ್ವಾ ಅವ್ರಿಗೂ. ನಮಗಂತೂ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ ಜಾಸ್ತಿ, ನನ್ನ ಅನಿಸಿಕೆ. ಇದು ನೋಡಿ, ಇದು ಒಂಥರ ಗೇಮು. ಇದು ಅಷ್ಟು ಕಾರು. ಇದು ನೋಡಿ ಚಿಕ್ಕದು. ಇದು ಜಾಯಿಂಟ್ ವೀಲ್. ಇದೆಲ್ಲ ಯಾರ್ಯಾರು ಜಾತ್ರೆಯೆಲ್ಲ ಆಡಿರ್ತೀರ ಚಿಕ್ಕ ವಯಸ್ಸಲ್ಲಿ, ಇದೆಲ್ಲ ನೋಡ್ತಾ ಹೋದರೆ ಅದೆಲ್ಲ ನೆನಪಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಹಳ್ಳಿಗಳ ಕಡೆ ಜಾತ್ರೆ ಮಾಡಿದಾಗ ಈ ಥರ ಜಾಯಿಂಟ್ ವೀಲ್, ಅವಾಗೆಲ್ಲ ಈ ಥರ ಎಲ್ಲ ಇರಲಿಲ್ಲ. ಈ ಥರ ಜಾಯಿಂಟ್ ವೀಲ್ ಒಂದಿತ್ತು ಅಷ್ಟೇ. ನೋಡಿ ಇವಾಗೆಲ್ಲ ಹೇಗೆ ಮಕ್ಕಳು ಹಿಂಗೆ ಎಂಜಾಯ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಬ್ಯಾಂಗ್ಳೂರಲ್ಲಿ ಮಾಡೋದು. ಇದು ನೋಡಿ ಫ್ರೆಂಡ್ಸ್, ನನಗೆ ತುಂಬ ಇಷ್ಟ ಆದ ಗೇಮು. ಬಟ್ ಅದ್ರಲ್ಲಿ ಕುತ್ಕೊಳ್ಳೋಕೆ ಭಯ ಆಗುತ್ತೆ. ಡ್ರ್ಯಾಗನ್ ಬೋಟು ಸೂಪರಾಗಿತ್ತು. 120 ಅಷ್ಟೇ ಪರ್ ಪರ್ಸನು. ತುಂಬ ಎಂಜಾಯ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಡೋದ್ರಂತೂ ತುಂಬ ಎಂಜಾಯ್ ಇರುತ್ತೆ. ನೋಡಿ ಇದೊಂದು ಗೇಮ್. ಕಾರು ಅಂದರೆ ಕಾರ್ನಲ್ಲಿ ಕೂತ್ಕೊಂಡು ಸುತ್ತೋದು. ಇದು ತುಂಬ ಅಷ್ಟೇ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗುತ್ತೆ. ಇದು ಬರೀ 50 ರುಪೀಸ್ ಅಷ್ಟೇ ಮಕ್ಕಳಿಗಂತ ಮಾಡಿದ್ದಾರೆ. ನೋಡಿ ನನ್ನ ಮಗ ನನ್ನ ಮಗಳು ಹೆಂಗೆ ಕೂತಿದ್ದಾರೆ ಅದರೊಳಗಡೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವ್ನಿಗೆ ಈ ಥರ ಎಲ್ಲ ಆಟ ಆಡೋಕ್ಕೆ ಹೋದರೆ. ಏನಿದು ಯಾಕೆ ಸುಮ್ಮನೆ ನಿಲ್ಲಿಸಿದಾರಲ್ಲ, ಹೋಗ್ತಾನೆ ಇಲ್ವಲ್ಲ ಇದು ಕಾರು ಅಂತ ನೋಡ್ತಾ ಇದ್ದಾನೆ ಹಿಂದು ಮುಂದೆ. ನೋಡ್ತಾ ಇದ್ದಾನೆ, ಸ್ಟಾರ್ಟ್ ಮಾಡ್ತಾನೆ, ಹಿಂದು ಮುಂದೆ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಯಾಕೆ ಹೋಗ್ತಾ ಇಲ್ವಲ್ಲ ನೋಡಿ. ವೀಲಿಂಗೆಲ್ಲ ಸ್ಟೇರಿಂಗ್ ಎಲ್ಲ ಹೆಂಗೆ ತಿರುಗಿಸ್ತಾ ಇದ್ದಾನೆ ಅವ್ನಿಗೆ ಕಾರು ಬೈಕು ಅವೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಅವ್ರು ಎಂಜಾಯ್ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ಲ, ಅವ್ರ ಮುಖದಲ್ಲಿ ಆ ಖುಷಿ ಅನ್ನೋದು ನೋಡಿದ್ರೆ ಮಕ್ಳಿಗೆ ಅದು ತುಂಬ ಹ್ಯಾಪಿ ಫೀಲ್ ಆಗುತ್ತೆ ಪೇರೆಂಟ್ಸ್ಗೆ. ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಭೀಮ್, ಛೋಟಾ ಭೀಮ್, ಇದು ಆಂಜನೇಯ, ಛೋಟಾ ಆಂಜನೇಯ ನಿಂತಿರೋದೇ ಒಂದು ಲುಕ್ ನೋಡಿ. ಅಲ್ಲಿಂದ ಮುಂದೆ ಬಂದರೆ ಕಡಲೆಕಾಯಿ ಯಾರಿಗಂದರೆ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್. ತುಂಬ ಜನಕ್ಕೆ ತುಂಬ ಇಷ್ಟ. ಅಲ್ಲೇ ಪಕ್ಕದಲ್ಲೇ ಎಲ್ಲ ಥರ ವೆರೈಟೀಸ್ ಆದ ತಿಂಡಿಗಳು ಎಲ್ಲ ಸಿಗ್ತಾಯಿತ್ತು. ತುಂಬ ಅಂದರೆ ತುಂಬ